ಭಾಳ ಒಂದು ಇದಂದರೆ ಫಸ್ಟ್ ಟೈಮು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಏನೋ ಟಾಕಿಂಗ್ ಸ್ಟಾರ್ ಸೃಜನ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಫಸ್ಟ್ ಟೈಮು GST ಅಂತ. ಟ್ರೈಲರ್ ನೋಡಿದೆ, ತುಂಬ ಇಡೀ ಫ್ಯಾಮಿಲಿನೇ ಸೇರಿಕೊಂಡು ಒಂದು ಖುಷಿಯಾಗಿ ಮಾಡಿರೋವಂಥ ಸಿನಿಮಾ. ನೀವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದು ಖುಷಿಯಾಗಿ ಈ ಸಿನಿಮಾನ ನೋಡಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದು 4ನೇ ತಲೆಮಾರು ಮಾಡ್ತಿರುವಂಥ 4ನೇ ತಲೆಮಾರು ಇನ್ವಾಲ್ವ್ ಆಗಿರುವಂಥ ಸಿನಿಮಾ ಇದು. ಅವ್ರ ಮುತ್ತಾತನ ಕಾಲದಿಂದ ಸಿನಿಮಾ ಮಾಡ್ಕೊಂಬಂದಿದ್ದಾರೆ. ಇನ್ನೂ ಇದೇ ಪರಂಪರೆ ಹೀಗೆ ಮುಂದುವರಿಬೇಕು ಅಂತ ಕೇಳ್ಕೊತೀನಿ. ಅನ್ಫಾರ್ಚುನೇಟ್ಲಿ ಒಂದು ವಿಷಯ ಕೇಳಿದೆ ನಿಮ್ಮಿಂದ, ಏನೋ ಡೆಲ್ಲಿಲೇನೋ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ. ವೆರಿ ಅನ್ಫಾರ್ಚುನೇಟ್ ಅದು ನಿಜವಾಗ್ಲೂ. ಯಾಕಂದರೆ ನಾವು ಭಾಳ ವರ್ಷಗಳಿಂದ ಅದನ್ನು ಕೇಳಿರಲಿಲ್ಲ. ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅನ್ನೋ ಒಂದು ಇದರಲ್ಲಿದ್ದಾಗ ಇದೊಂದು ವೆರಿ ಮತ್ತೆ ಆಗಬಾರ್ದಾಗಿತ್ತು. ಎಲ್ಲ ಯಾರ್ಯಾರು ಇದಾಗಿದ್ರು ಅವ್ರಿಗೆಲ್ಲರೂ ಅವರ ಏನೋ ಭಗವಂತನೇ ಕೇಳ್ಕೊಬೇಕಿದ್ದಾರೆ, ಆಗದಿರೋ ಥರ ಮಾಡಪ್ಪ ಅಂತ ಕೇಳಬೇಕಷ್ಟು. ಎಷ್ಟು 9 ಜನ ಶಂಕೆ ಇರೋದು ಅಂದರೆ ಇವತ್ತು ಜಮ್ಮುನಲ್ಲಿ ಒಂದಷ್ಟು ಜನ ಸ್ಫೋಟಗಳನ್ನ ಸ್ಫೋಟಿಸ್ಕೊಂಡು ಸರ್ 2800 kg ಒಂದು ಸ್ಫೋಟನ, ಅದರ ಪ್ರತೀಕಾರವಾಗಿ ಶಂಕೆ ಇರೋದು ಟೆರರಿಸ್ಟ್ಗಳೇ ಮಾಡಿದ್ದಾರೆ ಅಂತ. ಇಲ್ಲ, ಇದು ಮಾಡೋದೇ ಟೆರರಿಸ್ಟ್ಗಳೇ ತಾನೆ. ಇದನ್ನು ಯಾರು ಮಾಡ್ತಾರೆ? ಇನ್ನು ಮೊಬೈಲ್ ಕೊಟ್ಟರೆ ಮಾಡೇ ಮಾಡ್ತಾರೆ. ಅರ್ಥ ಆಗಲಿಲ್ಲ. ಅದೇ ಸರ್, ನೀವು ಒಂದು 2 ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ, ಆದರೆ ಜನರು ಹೋಗಿ ಸಿನಿಮಾ ಥಿಯೇಟರ್ಗೆ ನೋಡಬೇಕು ಅಂತ ಹೇಳ್ಬಿಟ್ಟು, ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಸರ್, ಯಾವುದು ಆ 2 ಸಿನಿಮಾಗಳು ಕನ್ನಡ ಸಿನಿಮಾಗಳೇನ? ಇಲ್ಲ ಹಂಗಲ್ಲ. ನಾನು ಇತ್ತೀಚೆಗೆ ಕೆಲವು ಸಿನಿಮಾಗಳು ತುಂಬ ನೋಡಿದೆ, ಎಲ್ಲ ಚೆನ್ನಾಗಿ ಮಾಡ್ತೀಯ ನಿಜವಾಗ್ಲೂ. ಏನಂದರೆ ಚೆನ್ನಾಗಿರೋ ಸಿನಿಮಾ ಹೋಗ್ತಿಲ್ಲ ಅಂದಾಗ ಹೊಟ್ಟೆ ಉರಿತದೆ ಆ್ಯಕ್ಚುಲಿ. ಅದು ಏನು ಗೊತ್ತಾ, ಚೆನ್ನಾಗಿರೋ 1 or 2 days. ಇವಾಗ ಏನಾಗಿದೆ ಅಂದರೆ 3 days ಅಷ್ಟೇ ಮೇಯ್ನ್ ಆಗ್ಬಿಟ್ಟಿದೆ ಇವಾಗ. ಆ 3 days ನೀವು ಬಂದು ಆಶೀರ್ವಾದ ಮಾಡೋದ್ರ ಮೇಲೆ ಆ ಥಿಯೇಟ್ರಲ್ಲಿ ಅದು ಉಳ್ಕೊಳ್ಳೋದು, ಅದು ಮತ್ತೆ ಒಂದು ಪ್ರಶಂಸೆ ಗಳಿಸೋದು, ಅಲ್ಲಿ ನಟಿಸಿರೋವಂಥ ತುಂಬ ಜನ ಕಲಾವಿದರು, ಏನೋ ತಂತ್ರಜ್ಞರು, ಅವ್ರ ಲೈಫೇ ನಿಂತಿರುತ್ತೆ ಅದ್ರ ಮೇಲೆ. ಈ ಫಸ್ಟ್ 3 days ಭಾಳ ಮುಖ್ಯ. ಏನು ಹೇಳಿ, ಆಮೇಲೆ ಯಾರೋ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ ಬರೋದು ಸೆಕೆಂಡ್ರಿ. ಫಸ್ಟ್ 3 days ಆ ಓಪನಿಂಗ್ ಅನ್ನೋದಿರುತ್ತಲ್ಲ, ಅದು ಆ್ಯಕ್ಚುಲಿ ಏನೋ ಅದೇ ಸಿನಿಮಾ ಆ್ಯಕ್ಚುಲಿ. ಆ 3 days ದಯವಿಟ್ಟು ಬಂದು ಆಶೀರ್ವಾದ ಮಾಡಿ ಎಲ್ಲ ಸಿನಿಮಾಗಳಿಗೂ ಕೂಡ. ನಾನು ಹೇಳಿದ್ದೊಂದು 10-15% ಬಂದರೆ ಅನ್ಕೊಳ್ಳಿ, ಅದಕ್ಕೆ ವ್ಯಾಲ್ಯೂನೇ ಬೇರೆ ಆಗಿರುತ್ತೆ ಅವಾಗ. ಆಮೇಲೆ 30% ಆಗುತ್ತೆ ಹೋಪ್ಸ್. ಆಮೇಲೆ ಏನನ್ಸುತ್ತೆ, ಮಾಡಿರೋರ್ಗೂ ಏನನ್ಸುತ್ತೆ, ನಾನು ಚೆನ್ನಾಗಿ ಮಾಡಿದ್ರೆ ಇಷ್ಟ ಆಗಿಲ್ಲ, ಅದಕ್ಕೆ ಬರಲಿಲ್ಲ ಅನ್ನೋದು ಬೇರೆ. ಚೆನ್ನಾಗಿದ್ದು ಗೊತ್ತಾಗಿಲ್ಲ ಅನ್ನೋದಿದೆಯಲ್ಲ, ಅದು ಪಾಪ ತುಂಬ ಇದನ್ಸುತ್ತೆ. ಯಾಕಂದರೆ ವರ್ಷಗಳುಗಟ್ಟಲೆ ತೊಗೊತಾ ಇದೆ ಸಿನಿಮಾ ಮಾಡೋದಕ್ಕೆ. ಅವ್ರು ಹೇಳ್ದಂಗೆ, ಸೃಜನ್ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿದೆ, ಹೌದು ಅಷ್ಟು ಈಸಿನೂ ಅಲ್ಲ ಇವಾಗ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಎಫರ್ಟು ಎಷ್ಟೋ ಜನರ ಜೀವನ ಬೆಳಗುತ್ತೆ ಅಂತ ಹೇಳಕ್ಕೆ